ನಮಸ್ಕಾರ. ಊರ್ಗೆ ದೊಡ್ಡವ್ರಿಗೆ. ಬರೀ ದೊಡ್ಡವರಲ್ಲ ಬಾವ, ಊರ್ಗೆ ದೊಡ್ಡ ಮರ್ಯಾದಸ್ಥರು. ನಿಮ್ ಹೆಣ್ಮಗಳು ಹೇಗಿದ್ದಾಳ ಸ್ವಾಮಿ? ಅದೆಲ್ಲ ನಿನಗ್ಯಾಕೋ? ಏನೋ ಕೇಳಿದ್ವಪ್ಪ. ಅಲ್ಲ ಸ್ವಾಮಿ, ಒಬ್ಬ ಮಗಳನ್ನ ಓಡಿಸ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿ ಮದ್ವೆ ಆದ. ಇನ್ನೊಬ್ಳು ಮಗಳು ಅಷ್ಟೊಂದು ಕೇಳ್ಕೊಂಡ್ರು ಅವಳ ಮಾತು ಒಂದು ಚೂರು ಕೇಳದೆ ಆ ರೌಡಿಗೆ ಮದ್ವೆ ಮಾಡ್ಕೊಟ್ರಿ. ದೇವ್ರೆ, ತಪ್ಪು ಮಾಡಿದ್ ನಾನು. ಆದ್ರೆ ನನ್ನ ರಾಮಿಗೆ ಯಾಕೆ ನೋವು? ನೀನೇನು ಶಿಕ್ಷೆ ಕೊಡೋತಿದ್ರು ನನಗೆ ಕೊಡು. ನೀನು ಎಂಥ ಶಿಕ್ಷೆ ಕೊಟ್ಟರು ನಾನು ಸಹಿಸ್ಕೋತೀನಿ. ಆದರೆ ನನ್ನಿಂದಾಗಿ ರಾಮ್ಗೆ ತೊಂದರೆ ಮೇಲೆ ತೊಂದರೆ ಬರ್ತಿರೋದನ್ನ ನೋಡೋದಕ್ಕಾಗ್ತಿಲ್ಲ ನನಗೆ. ನಾನು ತುಂಬ ಪ್ರೀತಿಸೋ ಜೀವ ಅವನು. ನನ್ನಿಂದಾಗಿ ಆ ಜೀವಕ್ಕೆ ನೋವಾದಷ್ಟು ನನಗೆ ಸಂಕಟ ಆಗತ್ತೆ. ನಾನು ಮಾಡಿದ ತಪ್ಪಿಂದ ಈ ಮನೆ ನೆಮ್ಮದಿ ಎಲ್ಲ ಹಾಳಾಗೋಗಿದೆ. ಪ್ಲೀಸ್ ದೇವ್ರೆ, ಅದನ್ನೆಲ್ಲ ವಾಪಸ್ ತಂದ್ಕೊಡೋ ಶಕ್ತಿ ಕೊಡು ನನಗೆ. ಕಾವ್ಯ, ಆಗ್ಲೇ ಹಾಗೆ ಮಾತಾಡ್ದೆ ಅಂತ ಬೇಜಾರಾಯ್ತಾ? ಹಾಗೇನಿಲ್ಲ ಅಕ್ಕ, ನೀನು ಎಷ್ಟು ಒಳ್ಳೆಯವಳು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಒಂದು ವಿಷಯ ನೆನ್ಪಿಟ್ಕೊ, ಮತ್ತೆ ಆ ರಾಮ್ ಅಥವಾ ಮಹೇಶ್ವರಿ ನಿನಗೆ ತೊಂದರೆ ಕೊಡಕ್ಕೆ ಬಂದರೆ ನಾನಂತೂ ಸುಮ್ಮನಿರೋದಿಲ್ಲ. ನಮ್ಮ ಅಕ್ಕಂಗೆ ತೊಂದರೆ ಕೊಡಕ್ಕೆ ಬಂದರೆ ಯಾರೇ ಆಗಲಿ ಸರಿಯಾಗಿ ಪಾಠ ಕಲಿಸ್ತೀನಿ. ಪಾಯಸ ಇಷ್ಟ ಆಯ್ತೇನೋ ಪಟಾಕಿ? ಹ್ಞೂ ಅಮ್ಮ, ಚೆನ್ನಾಗಿದೆ. ಇದ್ದಕ್ಕಿದ್ದಂಗೆ ಪಾಯಸ ಮಾಡಿದ್ಯಾ? ಏನಾದ್ರೂ ಹಬ್ಬ ಇದೆಯಾ? ಇಲ್ಲ ಕಣೋ, ನಿನ್ಗೆ ಇಷ್ಟ ಅಂತ ಮಾಡಿದೀನಿ, ಚೆನ್ನಾಗಿ ತಿನ್ನು. ಸರಿ ಅಮ್ಮ. ಪಟಾಕಿ, ನಿನ್ಗೆ ಈ ಅಮ್ಮ ಅಂದ್ರೆ ನಿಜವಾಗ್ಲೂ ಇಷ್ಟನೇ ತಾನೇ? ಹೌದಮ್ಮ, ಯಾಕೆ ಕೇಳ್ತಿದ್ಯಾ? ಪಟಾಕಿ, ಒಂದ್ ವಿಷಯನ ಮತ್ತೆ ಕೇಳ್ತೀನಿ, ನೀನ್ ಈ ಸಲನಾದ್ರೂ ಸತ್ಯ ಹೇಳ್ಬೇಕು. ಏನ್ ವಿಷಯನಮ್ಮ? ಇವತ್ತಾದ್ರೂ ನಿಜ ಹೇಳೋ ಪಟಾಕಿ. ಡಾಕ್ಟ್ರು ಪ್ರೇಮನ ಪ್ರೀತಿ ಮಾಡ್ತಿದ್ರಾ ಇಲ್ಲ ಪ್ರೇಮನೇ ಡಾಕ್ಟ್ರನ್ನ ಪ್ರೀತಿ ಮಾಡ್ತಿದ್ಲಾ? ಯಾಕೋ ಮಾತಾಡ್ತಿಲ್ಲ? ನನಗ್ ನಿಜ ಗೊತ್ತು ಕಣೋ. ಪ್ರೇಮನೇ ಡಾಕ್ಟ್ರನ್ನ ಪ್ರೀತಿ ಮಾಡ್ತಿದ್ದು. ನೀನು ಪ್ರೇಮ ಸೇರ್ಕೊಂಡು ಅವತ್ತು ಮದ್ವೆ ಮಂಟಪದಲ್ಲಿ ಸುಳ್ಳು ಹೇಳಿದ್ರಿ ತಾನೇ? ನಂಗ್ ಪಾಯಸ ಸಾಕಮ್ಮ. ಏಯ್ ಪಟಾಕಿ, ಡಾಕ್ಟ್ರು ನನ್ ಜೀವ ಉಳಿಸಿದ ದೇವ್ರು ಕಣೋ. ಅಂತವ್ರಿಗೆ ಅನ್ಯಾಯ ಮಾಡಿದ್ರೆ ದೇವ್ರು ಒಳ್ಳೇದ್ ಮಾಡಲ್ಲ ಕಣೋ. ಅವತ್ತು ಆ ಪ್ರೇಮ ದೇವಸ್ಥಾನದಲ್ಲಿ ದೇವ್ರ ಮೇಲೆ ಆಣೆ ಮಾಡಿ ಸುಳ್ಳು ಹೇಳಿದ್ಲು. ಅಂತವಳ ಜೊತೆ ಸೇರ್ಕೊಂಡು ಇನ್ನೊಬ್ರಿಗೆ ಅನ್ಯಾಯ ಮಾಡಕ್ಕೆ ನಾನ್ ಬಿಡಲ್ಲ. ನಿಜ ಹೇಳು ಪಟಾಕಿ, ಪ್ರೇಮನೆ ತಾನೇ ಡಾಕ್ಟರ್ನ ಪ್ರೀತಿ ಮಾಡಿದ್ದು, ಡಾಕ್ಟ್ರು ಪ್ರೇಮನ ಪ್ರೀತಿ ಮಾಡ್ಲಿಲ್ಲ ತಾನೇ? ಅವತ್ ಹೇಳಿದ್ ನಾನಮ್ಮ, ಅಷ್ಟೇ ಗೊತ್ತಿರೋದು. ನಂಗ್ ಆಟ ಆಡಕ್ ಹೋಗ್ಬೇಕು, ಬಿಡು. ಏ ಪಟಾಕಿ, ನಿಂತ್ಕೊಳ್ಳೋ ಪಟಾಕಿ. ನಿಂತ್ಕೊಳ್ಳೋ. ಯಾಕೋ ಇಷ್ಟೊಂದು ಹಠ ಮಾಡ್ತಿದ್ಯಾ? ನೋಡು, ನನಗೆ ತುಂಬಾ ಚೆನ್ನಾಗಿ ನೆನ್ಪಿದೆ. ನೀನ್ ಅವತ್ತೊಂದ್ ದಿವಸ ನನ್ಗೆ ಹೇಳಿದ್ದೆ, ರಾಮ್ ಡಾಕ್ಟರ್ನ ಪ್ರೇಮ ಅಕ್ಕ ಪ್ರೀತಿ ಮಾಡ್ತಿದ್ದಾಳೆ ಅಂತ. ಅವತ್ ನೋಡಿದ್ರೆ ಮಂಟಪದಲ್ಲಿ ಎಲ್ಲ ಉಲ್ಟಾ ಹೇಳ್ದೆ. ಇಲ್ಲ, ನಾನ್ ಮಂಟಪದಲ್ಲಿ ಏನ್ ಹೇಳಿದ್ನು ಅದೇ ಸತ್ಯ. ಮತ್ತೆ ಅವತ್ತೊಂದ್ ದಿವಸ ಪ್ರೇಮ ಅಕ್ಕ ರಾಮ್ ಡಾಕ್ಟರ್ನ ಪ್ರೀತಿ ಮಾಡ್ತಿದ್ದಾಳೆ, ಅವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತಿದ್ದಾಳೆ ಅಂತೆಲ್ಲ ಹೇಳಿದ್ದು. ಇಲ್ಲ, ನಾನ್ ಹಂಗೆಲ್ಲ ಹೇಳಲೇ ಇಲ್ಲ. ಏ ಪಟಾಕಿ, ನಿಂತ್ಕೊಳ್ಳೋ. ಅಯ್ಯೋ ದೇವ್ರೆ, ಶಿವ್ನ್ ಈ ವಿಷಯದಲ್ಲಿ ಮಾತೇ ಕೇಳ್ತಿಲ್ವಲ್ಲ. ಶಿವ್ನ್ ಬಾಯಿಂದ ಸತ್ಯ ಹೇಗೆ ಹೊರಗ್ ಬರ್ಸೋದು?
ಆ ರಾಮ್ ಮಾಡಿರೋ ತಪ್ಪಿಂದ ಎಲ್ಲರೂ ಅಕ್ಕನ ಮೇಲೇನೆ ಆಪಾದನೆ ಹೊರಿಸ್ತಾ ಇದ್ದಾರೆ. ನನ್ನ ಜೀವನನೂ ಹಾಳಾಗೋಯ್ತು. ಹೇಗಾದ್ರೂ ಮಾಡಿ ಆ ಮಹಾದೇವನಿಂದ ಈ ಮನೆಯಿಂದ ಎಸ್ಕೇಪ್ ಆಗ್ಬೇಕು. ಅಯ್ಯೋ 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 ಏನ್ ಮಾಡ್ತಾ ಇದ್ಯಾ? ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ, ಅಥವಾ ಪದೇ ಪದೇ ಹೇಳ್ತಾನೆ ಇರ್ಬೇಕಾ? ನಿಂಗೆ ಹೇಳಿದ್ದೆ ತಾನೆ ನಿನ್ ಬಟ್ಟೆಗಳನ್ನೆಲ್ಲ ತಂದು ನನ್ ಕಬೋರ್ಡಲ್ಲಿ ಇಡ್ಬೇಡ ಅಂತ. ನಾನೇನ್ ಅದನ್ನೆಲ್ಲ ತಂದಿಲ್ಲಿ ಇಟ್ಟಿಲ್ಲ. ಮತ್ತಿನ್ನೇನು ಅವಾಗ ಕಾಲ್ ಬಂದು ಪುಟ್ ಪುಟ್ಟು ಅಂತ ನಡ್ಕೊಂಬಂತ? ಇಲ್ಲ, ಗುಡುಗುಡು ಅಂತ ಗಾಡಿ ಎತ್ಕೊಂಡ್ ಬಂತು. ಒಳ್ಳೆ, ನಾನು ನನ್ನ ಬಟ್ಟೆನ ನನ್ನ ಜಾಗದಲ್ಲೇ ಮಡಗಿದ್ದೆ. ಪಾಪ ಆ ರಾಣಿ ಗೊತ್ತಾಗ್ದೆ ಇಲ್ಲಿ ತಂದಿಟ್ಟವಳೆ. ಅದಕ್ಕೆ ಎಲ್ಲ ಕಿತ್ಕಿತ್ ಬಿಸಾಕ್ಬಿಡದ? ಮೈಗೆ ಹಾಕೊಳ್ಳೋ ಬಟ್ಟೆನ ಯಾವನಾದ್ರೂ ನೆಲದ ಮೇಲೆ ಬಿಸಾಕ್ತಾನ? ಓ ಮತ್ತಿನ್ನೇನು, ಇವನ್ನೆಲ್ಲ ತಲೆ ಮೇಲೆ ಕಿರೀಟ ತರ ಹೊತ್ಕೊಂಡು ಓಡಾಡ್ಬೇಕಿತ್ತ? ನೋಡು, ಇದೇ ಕೊನೆ. ಇನ್ನೊಂದ್ಸಲ ನಿನ್ ಬಟ್ಟೆಗಳೆಲ್ಲ ನನ್ನ ಕಬೋರ್ಡಲ್ಲಿ ಇರೋದು ನೋಡಿದ್ರೆ ಸರಿಗಿರೋದಿಲ್ಲ. ನನಗ್ ಮೊದ್ಲೇ ನಿನ್ ಮುಖ ಕಂಡ್ರನೇ ಆಗೋದಿಲ್ಲ, ಅಂಥದ್ರಲ್ಲಿ ಇದ್ಬೇರೆ. ಕಾವ್ಯ, ಏನಾಗದೆ ನಿನ್ಗೆ? ಯಾಕೆ ಯಾವಾಗ್ಲೂ ನನ್ನ ಮೇಲೆ ಸಿಟ್ ಮಾಡ್ಕೊಂಡು ಜಗಳ ಮಾಡ್ತಾನೆ ಇರ್ತೀಯ? ಮಾತ್ಗೂ ನಿನ್ ಮುಖ ಕಂಡ್ರೆ ಆಗಲ್ಲ, ಮುಖ ಕಂಡ್ರೆ ಆಗಲ್ಲ ಅಂತೆಲ್ಲ ಎಷ್ಟು ಕಿರಿಕಿರಿ ಆಯ್ತದೆ ಗೊತ್ತಾ ನಿನ್ಗೆ? ನಿನ್ಗೆ ಒಂದ್ ಸ್ವಲ್ಪ ತಾಳ್ಮೆ, ಸಹನೆ, ಸಮಾಧಾನ ಇದ್ಯಾವುದು ಇಲ್ವಾ? ಯಾಕೆ ಯಾವಾಗ್ಲೂ ನನ್ನ ನೆಮ್ಮದಿ ಹಾಳು ಮಾಡ್ತೀಯ? ಮತ್ತಿನ್ ಏನ್ ಮಾಡ್ಲಿ ನಾನು? ನನ್ಗಿಲ್ಲಿ ಉಸಿರು ಕಟ್ಟಾಗ ಅನ್ನಿಸ್ತಾ ಇದೆ. ತಲೆ ಕೆಟ್ಟು ಗೊಬ್ಬರ ಆಗ್ತಿದೆ. ನನಗ್ ಸಿಕ್ಕಿರೋ ಜಾಯಿನ್ ಆಗ್ಬೇಕು ನಾನು. ಅಲ್ಲಿವರೆಗೂ ನಾನು ಹೀಗೆ ಆಡ್ತೀನಿ. ಓ, ಇದಾ ವಿಷಯ? ಮತ್ತಿನ್ನೇನು, ನಿನ್ ಜೊತೆ ಸಂಸಾರ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅಂತ ಆಸೆ ಎಲ್ಲ ಇಟ್ಕೊಳ್ಳೇ ಬೇಡ. ಹಲೋ ಮೇಡಮ್, ಅಂತ ಆಸೆ ನಮಗೂ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀನನ್ನು ಮೊದಲನೇ ಸಲ ನೋಡಿದ್ನಲ್ಲ, ಆಗ್ಲಿಂದನೂ ನೀನಂದ್ರೆ ನನಗಾಗಲ್ಲ. ನಾನು ಇಷ್ಟಪಡೋಂಥ ಹುಡುಗಿ ನೀನು ಅಲ್ವೇ ಅಲ್ಲ. ಮತ್ತ್ಯಾಕ್ ನನ್ ಕುತ್ತಿಗೆ ತಾಳಿ ಕಟ್ಟಿದ್ದು? ನೀನ್ ಯಾವ ಕಾರಣಕ್ಕೋಸ್ಕರ ನನ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಯಾವೋ ಅದೇ ಕಾರಣಕ್ಕೆ ನಾನು ನಿನ್ ಕುತ್ತಿಗೆ ತಾಳಿ ಕಟ್ಟಿದ್ದು. ನಿನಗೆ ನಿಮ್ಮ ಅಪ್ಪನ ಮಾತು ಮುಖ್ಯ ಆಗಿತ್ತು, ನನಗೆ ನಮ್ಮಮ್ಮನ ನೆಮ್ಮದಿ ಮುಖ್ಯ ಆಗಿತ್ತು ಅಷ್ಟೇ. ಸಾಕು. ಯಾಕ್ರಿ ಒಂಥರ ಇದ್ದೀರಾ? ಪ್ರೇಮ ಮಾತಾಡಿದ್ದನ್ನ ಮನ್ಸಿಗೆ ಹಚ್ಕೊಂಡಿದ್ದೀರಾ? ಅವಳು ಗಂಡನ ಪರ ವಹಿಸಿದ್ಲು ಅಂತ ಬೇಜಾರ್ ಮಾಡ್ಕೊಂಡಿದ್ದೀರಾ? ಇಲ್ಲ ಕಣೆ, ಅವಳು ಸರಿಯಾಗಿ ನಡ್ಕೊಂಡಿದ್ದಾಳೆ. ಅಪ್ಪ ಹೇಳ್ಕೊಟ್ಟ ಸಂಸ್ಕಾರದ ಪ್ರಕಾರನೇ ನಡ್ಕೊಂಡಿದ್ದಾಳೆ. ನನಗೆ ಅವಳ ಮೇಲೆ ಹೆಮ್ಮೆ ಇದೆ ಕಣೆ. ಆದ್ರೆ ನನಗೆ ಸಿಟ್ಟಿರೋದ ರಾಮ್ ಮೇಲೆ. ಅವನಿಂದಾಗಿ ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಸಂಕಟ ಆಗ್ತಿದೆ ಕಣೆ. ನೋಡ್ ಬಾವ, ಆ ಸತ್ಯನಾರಾಯಣ ಬಂದಿಯಾನೆ. ಇವನು ಅವನ ಮಗಳನ್ನ ಆ ಮಾದೇವನ್ ಕೊಡ್ಲಿಕ್ಕೆ ಮುಂದಾಗದೆ ಇದ್ದಿದ್ರೆ ಇವತ್ತು ಆ ಮಾದೇವನ್ ಮದ್ವೆನೇ ಆಗ್ತಿರ್ಲಿಲ್ಲ. ಇವನ್ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಹೌದು ಕಣ, ಇವನ್ ಅವನ್ ಮಗಳನ್ನ ಆ ಮಹಾದೇವಂಗ್ ಕೊಟ್ಟಿರ್ಲಿಲ್ಲ ಅಂದಿದ್ರೆ ನನ್ ತಂಗಿನ ಅವನು ಕೊಟ್ಟು ಮದ್ವೆ ಮಾಡಿ ನಿನ್ ಜೊತೆ ಪಂಚಮಿ ಮದ್ವೆ ಮಾಡಿಸ್ತಾ ಇದ್ದೆ. ಈ ನಾರಾಯಣ ಎಲ್ಲ ಹಾಳು ಮಾಡ್ಬಿಟ್ಟ. ನಮಸ್ಕಾರ. ಊರ್ಗೆ ದೊಡ್ಡವ್ರಿಗೆ. ಬರೀ ದೊಡ್ಡವರಲ್ಲ ಬಾವ, ಊರಿಗೆ ದೊಡ್ಡ ಮರ್ಯಾದಸ್ಥರು. ನಿಮ್ ಹೆಣ್ಮಗಳು ಹೇಗಿದ್ದಾಳ ಸ್ವಾಮಿ? ಅದೆಲ್ಲ ನಿನಗ್ಯಾಕೋ? ಏನೋ ಕೇಳಿದ್ವಪ್ಪ. ಅಲ್ಲ ಸ್ವಾಮಿ, ಒಬ್ಬ ಮಗಳನ್ನ ಓಡಿಸ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿ ಮದ್ವೆ ಆದ. ಇನ್ನೊಬ್ಳು ಮಗಳು ಅಷ್ಟೊಂದು ಕೇಳ್ಕೊಂಡ್ರು ಅವಳ ಮಾತು ಒಂದು ಚೂರು ಕೇಳದೆ
ಆ ರೌಡಿಗೆ ಮದ್ವೆ ಮಾಡ್ಕೊಟ್ರಿ. ತಪ್ಪು ಮಾಡ್ಬಿಟ್ರು ಬಾವ ಇವರು. ನಿಮ್ ಮಕ್ಳ ಜೀವನಾನ ನಿಮ್ ಕೈ ಯಾರನ್ನೇ ಹಾಳು ಮಾಡ್ಬಿಟ್ರಲ್ರಿ. ಏನೋ ಹಾಳಾಗೋದು? ಏನೂ ಹಾಳಾಗಿಲ್ಲ. ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಚೆನ್ನಾಗೇ ಇರ್ತಾರೆ. ನನ್ನ ಎರಡನೇ ಅಳಿಯ ಮಹಾದೇವ ಅಂತೂ ಬಂಗಾರ ಕಂಡ್ರು. ಅವನಂತ ಅಳಿಯನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ನಾನು. ಹೌದು, ಅವನ್ ಮದ್ವೆನೇ ಆಗ್ಬಾರ್ದು ಅಂತ ಪ್ರಯತ್ನ ಪಟ್ರಲ್ಲ, ಅದೆಲ್ಲ ವ್ಯರ್ಥ ಆಯ್ತು ಅಂತ ಸಂಕಟ ಆಗ್ತಿದ್ಯಾ? ಅದಕ್ಕೆ ಇಲ್ಲಿ ಬಂದು ಮಾತಾಡ್ತಿದ್ದೀರಾ? ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ಏಯ್, ಈ ಊರಿನಲ್ಲಿ ನಮ್ಮನ್ನ ಎದುರಾಕೊಂಡವ್ರನ್ನ ಇಲ್ಲಿವರೆಗೂ ಸುಮ್ಮನೆ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಏಯ್, ನಿಮ್ಮಂತವ್ರ ಧಮ್ಕಿಗೆಲ್ಲ ಬಗ್ಗವನಲ್ಲ ನಾನು. ದಾರಿಲಿ ಬೆಕ್ಕಡ್ಡ ಬಂದಾಗ ಬರೋದು, ನಾ ಈ ತರ ಬೊಗಳೋದು, ಇದೇ ಆಗೋಯ್ತು ನಿಮ್ ಕೆಲ್ಸ. ನೋಡೆ, ಈ ವಿಷಯ ಏನಾದ್ರೂ ಮಹಾದೇವನಿಗೆ ಗೊತ್ತಾದ್ರೆ ಗ್ರಹಚಾರ ಬಿಡಿಸ್ಬಿಡ್ತಾನೆ. ಹುಷಾರ್. ಶಾರದಾ, ಬಾ ಹೋಗೋಣ. ರಾಮ್ ಡಾಕ್ಟ್ರು ಅಲ್ಲ ಕಣ್ರು, ಅವರು ದೊಡ್ಡ ಡಾಕ್ಟ್ರು. ಪಾಪ ಪ್ರೇಮಕ್ಕನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ದಾರೆ. ಪ್ರೇಮಕ್ಕಂಗ್ ಬುದ್ಧಿನೇ ಇಲ್ಲ, ಅಷ್ಟ್ ಕೆಟ್ಟದ್ ಮಾಡಿದ್ರು ಹೋಗ ಡಾಕ್ಟರ್ನೇ ಮದ್ವೆ ಆಗವ್ರೆ. ಸುಮ್ನೆ ಇರ್ರು, ಡಾಕ್ಟ್ರು ತುಂಬಾ ಒಳ್ಳೆಯವರು, ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಬಾರ್ದು ನಾವು. ನೀನೊಳ್ಳೆ ಅಷ್ಟ್ ಕೆಟ್ಟದ್ ಮಾಡಿರೋ ಯಾರೋ ಒಳ್ಳೆಯವ್ರು ಅಂತಾರೆ. ಇದೆಲ್ಲ ನಿಮ್ಗೆ ಗೊತ್ತಿಲ್ಲ, ಸುಮ್ನೆ ಊಟ ಮಾಡಿ. ಗುಂಪು ಕಟ್ಕೊಂಡು ಏನ್ರ ಮಾಡ್ತಾ ಇದ್ರ ಅಲ್ಲಿ? ಹಾ, ಪಟಾಕಿ? ಪಟಾಕಿ, 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 ಪಟಾಕಿ. ಹೋಗು, ಒಂದ್ ಗ್ಲಾಸ್ ನೀರು ತಗೊಂಬೋಗು, ಬೇಗ ಬೇಗ ಬೇಗ. ಕಣ್ಬಿಡ, ಕಣ್ಬಿಡ. ಪಟಾಕಿ, ಏನಾಯ್ತು ಸರ್? ಏನೋ ಗೊತ್ತಿಲ್ಲ ಮೇಡಮ್. ಪಟಾಕಿ ಏನಾಯ್ತಪ್ಪ? ಪಟಾಕಿ ಬೇಗ ನೀನ್ ತಗೊಂಬಾ. ಬಾ ಬಾ ಬಾ, ಕೊಡು ಕೊಡು. ಪಟಾಕಿ ಏನಾಯ್ತು? ಏನಾಗಿದೆ ಗೊತ್ತಿಲ್ಲ ಸರ್, ಪ್ರಜ್ಞೆ ತಪ್ಪಿದ್ದಾನೆ, ಕಣ್ಣೇ ಬಿಡ್ತಾ ಇಲ್ಲ. ಪಟಾಕಿ ಏನಾಯ್ತು ಚಿನ್ನ? ಏನಾಯ್ತಮ್ಮ? ಏನಾಯ್ತು ಪುಟ್ಟು? ಸಂಗೀತ, ಏನಾಯ್ತಮ್ಮ ಸಂಗೀತ? ಎದ್ದೇಳು. ಏನಾಯ್ತು? ಪ್ರಕಾಶ್ ಸರ್, ಏನಾಯ್ತು? ಏನಾಗ್ತಿದೆ ಸರ್? ಏನಾಗ್ತಿದೆ ಮಗುಗೆ?